ಸಾಧಾರಣವಾಗಿ ಚಿನ್ನ ಅಂದ್ರೆ ಎಲ್ಲರಿಗೂ ಗೊತ್ತು, ಆದ್ರೆ ಗೋಲ್ಡ್ ಅನ್ನೋ ಹೆಸರು ಹೇಗೆ ಬಂತು ಅಂತ ಹಲವರಿಗೆ ಗೊತ್ತಿರುವುದಕ್ಕೆ ಸಾಧ್ಯ ಇಲ್ಲ. ಚಿನ್ನ ಎಂಬ ಪದವು ಹಳೆಯ ಜರ್ಮನಿಕ್ ಪದ ಗಲ್ಫ್ನಿಂದ ಬಂದಿದೆ. ಇದರ ಅರ್ಥ ಹಳದಿ ಅಥವಾ ಹೊಳೆಯುವ ಎಂದು. ಲ್ಯಾಟಿನ್ ಭಾಷೆಯಲ್ಲಿ ಔರಮ್ ಎಂದು ಕರೆಯಲ್ಪಡುವ ಚಿನ್ನದ ರಾಸಾಯನಿಕ ಸಂಕೇತವು Au ಆಗಿದೆ. ಹೊಸ ಜೀವನ ಶೈಲಿಯಲ್ಲಿ ಚಿನ್ನ ಬರೀ ಒಂದು ಲೋಹವಾಗಿ ಉಳಿದಿಲ್ಲ, ಅದು ಸಂಪತ್ತನ್ನು ಅಥವಾ ಮೌಲ್ಯವನ್ನು ಸಂರಕ್ಷಿಸಿಕೊಳ್ಳುವ ಒಂದು ಆದರ್ಶ ಮಾರ್ಗವಾಗಿದೆ. ಹೀಗಾಗಿ ಇತ್ತೀಚಿನ ಜೀವನ ಶೈಲಿಯಲ್ಲಿ ಎಲ್ಲರೂ ಸಹ ಚಿನ್ನವನ್ನ ಇಷ್ಟಪಡುತ್ತಾರೆ. ಅದರಲ್ಲೂ ಹದಿಹರಿಯದ ಯುವತಿಯರು, ಮಹಿಳೆಯರು ಹೀಗೆ ಚಿನ್ನವನ್ನ ಇಷ್ಟಪಡುವವರಲ್ಲಿ ಭೇದ ಭಾವವೇ ಇಲ್ಲವೆಂಬಂತೆ ಎಲ್ಲರೂ ಇಷ್ಟಪಡುತ್ತಾರೆ. ಹೀಗಾಗಿ ಚಿನ್ನದ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ. ಪ್ರಕೃತಿಯಲ್ಲಿ ಚಿನ್ನದ ಉಗಮದ ಬಗ್ಗೆ ತಿಳಿಯೋದಾದ್ರೆ, ಚಿನ್ನವು ಒಂದು ಪ್ರಕೃತಿದತ್ತ ಲೋಹವಾಗಿದ್ದು ಇದರ ಪರಮಾಣು ಸಂಖ್ಯೆ 79. ವಿಜ್ಞಾನಿಗಳ ಪ್ರಕಾರ ಚಿನ್ನವು ಲಕ್ಷಾಂತರ ವರ್ಷಗಳ ಹಿಂದೆ ನಕ್ಷತ್ರ ಸ್ಫೋಟಗಳು ಅಥವಾ ನ್ಯೂಟ್ರಾನ್ ನಕ್ಷತ್ರಗಳ ಸ್ಫೋಟದ ಮೂಲಕ ನಿರ್ಮಿತವಾಗಿದೆ. ಭೂಮಿಯಲ್ಲಿ ಚಿನ್ನವು ಗಣಿಗಳ ಅಥವಾ ಅದಿರಿನ ರೂಪದಲ್ಲಿ ದೊರೆಯುತ್ತಿತ್ತು. ಇದರಿಂದಾಗಿ ಇದು ಮಾನವನ ಇತಿಹಾಸದಲ್ಲಿ ಉಪಯೋಗಿಸಲಾದ ಪ್ರಥಮ ಲೋಹಗಳಲ್ಲೊಂದು. ಚಿನ್ನವು ಇತ್ತೀಚಿನ ದಿನಗಳಲ್ಲಿ ಮಧ್ಯಮ ವರ್ಗದ ಕುಟುಂಬಕ್ಕೆ ಕೈಗೆಟುಕದ ದ್ರಾಕ್ಷಿಯಂತಾಗಿದೆ. ಹೀಗಾಗಿ ಮಧ್ಯಮ ವರ್ಗದ ಜನರು ಚಿನ್ನವನ್ನ ಖರೀದಿಸುವುದು ಬಹಳ ಕಷ್ಟವಾಗಿದೆ. ಸಾಧಾರಣವಾಗಿ ಮಗುವಿನ ನಾಮಕರಣದಿಂದ ಹಿಡಿದು ಮದುವೆ, ಗೃಹ ಪ್ರವೇಶ ಸೇರಿದಂತೆ 10 ಹಲವು ಕಾರ್ಯಕ್ರಮಗಳಿಗೆ ಚಿನ್ನವನ್ನು ಕೊಳ್ಳುವುದು ಮತ್ತು ಉಡುಗೊರೆಯಾಗಿ ನೀಡುವುದು ಭಾರತದಲ್ಲಿ ಸರ್ವೇ ಸಾಮಾನ್ಯ. ಹೀಗಾಗಿ ಚಿನ್ನ ಅದೆಷ್ಟೇ ದುಬಾರಿಯಾದರೂ ಅದನ್ನು ಭಾರತೀಯರು ಕಷ್ಟಪಟ್ಟು ಹಣ ಸೇರಿಸಿಕೊಳ್ಳುತ್ತಾರೆ. ಚಿನ್ನವನ್ನು ಕೊಂಡುಕೊಂಡು ಮನೆಯಲ್ಲಿರಿಸುವುದು ಮಾತ್ರವಲ್ಲ, ಅದರ ಮೇಲೆ ಹೂಡಿಕೆ ಹೆಚ್ಚಾಗೇ ಮಾಡುತ್ತಾರೆ. ಹಳದಿ ಲೋಹ ದಿನ ಕಳೆದಂತೆ ಬೆಲೆ ಹೆಚ್ಚಾಗುತ್ತಲೇ ಹೋಗುತ್ತಿದೆ. ಆದ್ದರಿಂದಲೇ ಧನಿಕರು ಇತರ ವಸ್ತುಗಳ ಮೇಲಿನ ಆಸಕ್ತಿಯನ್ನು ತೆಗೆದುಹಾಕಿ ಚಿನ್ನದ ಮೇಲೆ ಗಮನ ಹರಿಸುತ್ತಿದ್ದಾರೆ. ಆದ್ದರಿಂದಲೇ ಚಿನ್ನದ ಮೇಲಿನ ಹೂಡಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತಿದೆ. ಆದ ಕಾರಣ ಚಿನ್ನದ ಬೆಲೆಯೂ ಹೆಚ್ಚಾಗುತ್ತಿದೆ. ಈಗ ಚಿನ್ನದ ಬೆಲೆ ಕೆಳಗಿಳಿದಿರೋ ಚಿನ್ನ ಇಂದು ಪುನಃ ಏರಿಕೆ ಕಂಡಿದೆ. ಕಳೆದ ವಾರದಿಂದ ಸತತವಾಗಿ ಇಳಿಯುತ್ತಾ ಬಂದಿದ್ದ ಚಿನ್ನದ ಬೆಲೆ ಇವತ್ತು ಹೆಚ್ಚಾಗಿದೆ. 22 ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ ಗ್ರಾಮ್ಗೆ ಬರೋಬ್ಬರಿ 105 ರೂಗಳಷ್ಟು ಹೆಚ್ಚಾಗಿದೆ. ಹೀಗಾಗಿ 22 ಕ್ಯಾರೆಟ್ ಚಿನ್ನದ ಬೆಲೆ 9,000 ರು ಗಡಿ ದಾಟಿದೆ. ಬೆಂಗಳೂರಿನಲ್ಲಿ ಅದರ ಬೆಲೆ 110 ರು ಮುಟ್ಟಿದೆ. ಭಾರತದಲ್ಲಿ ಸದ್ಯ 10 ಗ್ರಾಂನ 22 ಕ್ಯಾರೆಟ್ ಚಿನ್ನದ ಬೆಲೆ 90,200 ರೂಪಾಯಿ ಇದೆ. 24 ಕ್ಯಾರೆಟ್ನ ಅಪರಂಜಿ ಚಿನ್ನದ ಬೆಲೆ 98,400 ಆಗಿದೆ. ಇಷ್ಟಾದರೂ ಚಿನ್ನದ ಕಡೆ ಇರೋ ನಮ್ಮೆಲ್ಲರ ಆಸಕ್ತಿ ಇಳಿದಿಲ್ಲ, ಇಳಿಯೋದು ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಏನಂತೀರಾ?